ಮಳ್ಳಂದಿ ಹೆಂಗೆ ನನ್ನ ಪೋಸು ನೋಡ್ದೋನ್ ಕ್ಲೋಸು ಅಡ್ಬಿದೆ ಬುದ್ಧಿ ನನ್ನ ಮಗನೇ ಎಳ್ಳ ಮೇಕೆ ನಾವ್ಯಾರು ಚೇರ್ಮನ್ ಭಾವನವ್ರ ಬುದ್ಧಿ ಅಷ್ಟೇ ಅಲ್ಲ ಭಾವಿ ಮಾವ ಕೂಡ ಅಂದ್ರೆ ನಿಮ್ಮ ಬಾಸಿಗೆ ಬಾಸು ಅಂತವ್ರ ಮುಂದೆ ನೀನು ಕೃಷ್ಣದೇವರಾಯನ್ ತರ ತಲೆಗೆ ಪೇಟ ಕಟ್ಕೊಂಡು ನಿಂತಿದೀಯಲ್ಲ ಜಾಡ್ಸ್ ಹೋದ್ಬಿಡ್ತೀನಿ ನನ್ನ ಮಗನೇ ಸಂಟ ಕಟ್ಟ ತೆಗೆದು ಹಂಗೆ ಅದು ಮರ್ಯಾದೆ ನನ್ನ ಎದುರುಗಡೆ ಸಾಯೋವರೆಗೂ ಹಿಂಗೆ ಇರ್ಬೇಕು ಗೊತ್ತಾಯ್ತಾ ತಿಮ್ಮ ಹೆಂಗೆ ಬೆಣ್ಣೆನೋ ಅಡ್ಬಿದೆ ಏನ್ಲಾ ಕೊಟ್ಯಾ ನನ್ನ ಮಗನೇ ಚೇರ್ಮನ್ ಮಾವ ಭಾವನ ಮುಂದೆ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ನಿಂತಿದ್ಯಾ ಬಿಚ್ಚಿ ತಲೆ ಕಟ್ಲಾ ಒದ್ದ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಲಿಸ್ಕೊಂಡ್ಬಿಡ್ಬೇಕು ನನ್ನ ಮಗನೇ ಕಟ್ಲಾ ಹಂಗೆ ಅದು ಅದು ನನ್ನ ಮಗನೇ ಮರ್ಯಾದೆ ಅಂದ್ರೆ ಕೇಳ ರಾತ್ರಿ ಬೆಡ್ ಮೇಲೆ ಮಲಿಕೊಂಡಾಗ್ಲೂ ಹಂಗೆ ಕಟ್ಕೊಂಡಿರ್ಬೇಕು ಗೊತ್ತಾಯ್ತಾ ಗೋ ಮುಳ್ಳಂದಿ ಏನೋ ಹೆಂಗ್ಲಾ ನನ್ ದರ್ಬಾರು ಒಳ್ಳೆ ಬೆಳ್ಳಿ ತಟ್ಟೆಲಿ ಭಿಕ್ಷೆ ಬೇಡದಂಗೆ ಬೊಂಬಾಟಾಗೈತಣ್ಣ ಕರೆಕ್ಟ್ ಆದ್ರೆ ಒಂದು ಸ್ಮಾಲ್ ಚೇಂಜ್ ಏನದು ಏನಿಲ್ಲ ಅಣ್ಣ ನಿನ್ ಬಗ್ಗೆ ನೀನೇ ಹೊಗಳ್ಕೊಂಡು ಪಂಪ್ ಹೊಡ್ಕೊತಾ ಇದ್ರೆ ನಿನ್ ಕಾಲ್ನ ನೀನೇ ಹೆಚ್ಚಿಕೊಂಡಂಗೆ ಚೀಪ್ ಆಗಿರ್ತದೆ ಇವಾಗ ನಿನ್ನ ಲೆವೆಲ್ ನ ನಾನು ಡಬ್ಬಲ್ ಮಾಡ್ಬಿಡ್ತೀನಿ ಮುಳ್ಳಂದಿ ನನ್ನ ಮಗನೇ ದಾರಿ ಬಿಡೋಣ ಅಣ್ಣೋ ಪಾಲಮಿ ಏನೋ ಒಳ್ಳೆ ಕತ್ತೆ ಕಿರ್ಬ ನೋಡ್ತಾ ಇದೀಯಾ ಬಾರ ಇಲ್ಲಿ ಬಾರ ಇಲ್ಲಿ ಬಾರ ಬಾರ ಅಡ್ಬಿದೆ ಬುದ್ಧಿ ಯಾರೋ ಇವರು ಚಿಕ್ಕ ಯಜಮಾನ್ರು ಭಾವನವರು ಅಂದ್ರೆ ಇವ್ರು ಓಸಿಯಾಗಿ ತಿಂದು ತಿರುಗೋ ತಿರುಬೋಕಿ ಅಲ್ಲ ತಾನೆ ಇಂತ ದೊಡ್ಡ ಮನುಷ್ಯರ ಮುಂದೆ ನೀನು ಲಂಗೋಟಿ ಕಟ್ಕೊಂಡು ನಿಂತ್ಕೋತಿಯಾ ಬಿಚ್ಚೋ ಬಿಚ್ಚೋ ಲಂಗೋಟಿನ ಏನ್ ಮಾಡ್ತಾ ಇದ್ಯಾ ಅಣ್ಣೋ ನಿನಗೆ ಮರ್ಯಾದೆ ತೋರಿಸ್ತಾ ಇದ್ದೀರಣ್ಣ ನೀ ಸ್ವಲ್ಪ ಸುಮ್ಕಿರು ಲೇ ಲಂಗೋಟಿ ಬಿಚ್ಚೋ ಬಿಚ್ಚೋ ನೀನ್ ತೋರಿಸ್ತಾ ಇರೋದ್ ಮರ್ಯಾದೆ ಅಲ್ಲ ಕಣ್ಣ ನೀ ಸುಮ್ಕಿರ್ತೀಯ ಅಲ್ಲೋ ನೀ ಲಂಗೋಟಿ ಬಿಚ್ಚೋ ಲಂಗೋಟಿ ಬಿಚ್ಚೋ ಬಿಚ್ಚೋ ಅಂದಿ ನನ್ನ ಮಗನೇ ಅಯ್ಯಯ್ಯೋ ಇದು ಇದು ಮರ್ಯಾದೆ ಅಂದ್ರೆ ಇನ್ಮೇಲೆ ಇವ್ರು ಎಲ್ಲಿ ಸಿಕ್ಕಿದ್ರು ಹೀಗೆ ಮರ್ಯಾದೆ ತೋರಿಸ್ಬೇಕು ಬೆಳಗಾಗೆದ್ದು ಹಳ್ಳಿ ಹುಡುಗಿಯರ್ ಸೌಂದರ್ಯ ಸವೇಣ ಅಂತ ಗದ್ದೆ ತಕ್ ಬಂದ್ರೆ ಈ ಕಾಡಂದಿ ತೋರಿಸ್ಬಿಟ್ಟಲ್ಲೋ ನನ್ನ ಮಗನೇ ಅಣ್ಣೋ ಹೆಂಗೈತೆ ಮುಳ್ಳಂದಿ ಓಡ್ತಾ ನಮಸ್ಕಾರ ಪ್ರಕಾಶಣ್ಣ ನಂದು ನಮಸ್ಕಾರ ನನ್ನ ಮಗನೇ ಸೋಮನಳ್ಳಿ ಯಾರು ಹೇಳ್ಕೊಳ್ಳಿ ಅತ್ತೆ ನೀನ್ ಇನ್ನೂ ಬದುಕೇ ಇದೀಯಾ ನೀನ್ ಬಾಳ ದಿವಸ ಕಾರಣದಲ್ಲಿ ಇದ್ದಿದ್ ನೋಡ್ಬಿಟ್ಟು ಯಾವನೋ KSRTC ಬಸ್ನೋನು ನೀನ್ ಮ್ಯಾಲತ್ಸಿ ನೀನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗಿ ಹೋಗಿರ್ಬೇಕು ಅನ್ಕೊಂಡ್ಬಿಟ್ಟಿದ್ದೆ ಸಾಕ್ ಮುಚ್ಚೋ ಬಾಯಿ ನಿನ್ ಬಾಯಿ ಬೆಂಕಿ ಹಾಕ ಅಪಶಕನದ ಪಕ್ಷಿ ಯಾವಾಗ್ಲೂ ದರಿದ್ರದ ಮಾತಾ ಆಡ್ತಿರ್ತಾನೆ ದರಿದ್ರದವನು ಬಾಯಿ ಮುಂದಾಗ ಹುಟ್ಟಿರೋ ನಿನ್ಗೆ ಶಾಂತಮ್ಮ ಅಂತ ಹೆಸರಿಟ್ರು ನೋಡು ಅವ್ರಗಾಳೆ ಮೆಟ್ಟು ತಗೊಂಡು ಹೊಡಿಬೇಕು ಖಂಡಿತ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ ನಿನ್ನ ಮಗ ಒಪ್ಕೊಂಡಿದ್ದ ಕ್ಷಣನೇ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡೋದಕ್ಕೆ ನನ್ನ ಮಗಳನ್ನೇನು ಫುಟ್ಪಾತ್ ಅಲ್ಲಿ ಮಾರೋ ಶಿಲಾಲಿಟ್ಟಿನ ಗೊಂಬೆ ಅಂತ ತಿಳ್ಕೊಂಬಿಟ್ಟ ನೋಡತ್ತಮ್ಮ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಆಸ್ತಿ ಪೂರ ನನ್ನ ಹೆಸರಿಗೆ ಬರ್ದು ಆ ಪತ್ರ ತಗೊಂಬಂದ್ ಈ ಕೈಲಿಟ್ರೆ ಈ ಕೈ ಎತ್ತಿ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತೀನಿ ಗೊತ್ತಾಯ್ತಾ ಮುಚ್ಚ ಬಾಯ್ನ ಏನೋ ಹೆತ್ತು ತಂದೆ ಅಂತ ನಿನ್ನೊಂದ್ ಮಾತು ಕೇಳ್ದೆ ಇಲ್ಲ ಅಂದ್ರೆ ಈ ಮದ್ವೆ ನಿಂತೋಗುತ್ತೆ ಅಂತ ತಿಳ್ಕೊಂಡಿದ್ಯಾ ನೋಡು ಒಳ್ಳೆ ಮಾತಿನಲ್ಲಿ ಮದ್ವೆಗೆ ಒಪ್ಕೊಂಡ್ರೆ ಮದ್ವೆ ಮಂಟಪದಲ್ಲಿ ಮದ್ವೆ ನೋಡ್ತೀಯ ಇಲ್ಲ ಅಂದ್ರೆ ನೀನು ಇವನ ಹಾಗೆ ಬೀದಿಯಲ್ಲಿ ನಿಂತ್ಕೊಂತೀಯ ಅಣ್ಣೋ ಏನ್ಲ ಬಾಣು ನೋಡು ನಿಮ್ ಮತ್ತೆ ವಿಷಯ ಈ ಊರ್ಗೆ ಗೊತ್ತಾಗ್ಬಿಟ್ಟೈತೆ ನೀನೇನಾದ್ರೂ ಟಸ್ಸ ಪುಸ್ಸ ಅಂತಂದು ನಿನ್ನ ಪೊಸಿಷನ್ ನನ್ ಪೊಸಿಷನ್ ಆಗ್ಬಿಡ್ತೈತೆ ನನ್ ಕೈಲಿ ತಿರ್ಪೆ ಎತ್ತಕ್ಕೆ ಇದಾದ್ರೂ ಐತೆ ನಿನ್ನ ಕೈಲಿ ಅದೂ ಇಲ್ಲ ಪರಮಾತ್ಮ ಏನೋ ನಿನ್ನ ಕೈಲಿ ಮಡಗಿವ್ನಿ ಯೋಚನೆ ಮಾಡು ಅಂಬಾ
ಚೀ ಚಿ 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 ಛೇ 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 ಛೇ. ಈ ಬೀದಿ ನಾಯಿ ಬದುಕು ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡ್ಕ ಬಂದ್ಬಿಡುತ್ತೆ. ಅತ್ತಮ್ಮ, ಈ ಮದುವೆಗೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಲಗ್ನ ಪತ್ರಿಕೆನ ಇವತ್ತೇ ಪ್ರಿಂಟ್ ಕೊಟ್ಬಿಡು. ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಅಣ್ಣೋ, ಅವ್ರು ಕುಂತೆ ಅವ್ರೆ ಮಧ್ಯ ನಿಂದೇನು ಒಳ್ಳೆ ದೊಣ್ಣೆ ನಾಯ್ಕಂತಾರ. ತಿರುಪಿ ಜಿಪಲ್ ತಿಂಗಾಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಬರ್ಬೇಕು ಅಳಿದೇವ್ರು. ಇವ್ರಿಗೆಲ್ಲ ಏನು ಹೇಳ್ಬೇಕೋ ಹೇಳ್ಬಿಡಿ, ಮಿಕ್ಕಿದ್ದೇನಿದ್ರು ನಾನು ನೋಡ್ಕೊಂತೀನಿ. ನೋಡಿ, ಪಂಚಾಯತಿಗೆ ಸಂಬಂಧಪಟ್ಟ ವಿಚಾರದ ಮೇಲೆ ನಾನು ಅವಾಗ ಬೆಂಗಳೂರು ಹೋಗ್ಬೇಕಾ ಬರುತ್ತೆ. ಇನ್ಮೇಲೆ ನನ್ನ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ನಮ್ಮ ಮಾವನವರೇ ನೋಡ್ಕೋತಾರೆ. ಬಿಡದಾರಿ ನಿನ್ನೆ ಬಿಡದಾರಿ ಮಾವಯ್ಯ. ಏನ್ ವಿಜಯಪ್ಪ? ತಗೊಳ್ಳಿ. ಅಳಿ ಅಂದ್ರೆ ಎಲ್ಲ ಕೆಲಸಗಳನ್ನು ನಾನು ಎದುರಿಗೆ ನಿಂತು ನಾನೇ ಮಾಡಿಸ್ತೀನಿ. ಆದ್ರೆ ಈ ಬೇಗದ ಕೈಬಾರ ಬೇಡ ವಿಜಯಪ್ಪ. ಮಾವಯ್ಯ, ಇದು ನಮ್ಮ ಆಸ್ತಿ ಪಾಸ್ತಿ ಮಾನ ಮರ್ಯಾದೆ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ಈ ಭಾರನ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೊಳ್ಳಿ. ಬೇಡ ವಿಜಯಪ್ಪ, ತಗೊಳ್ಳಿ ಮಾವಯ್ಯ. ಇನ್ಮೇಲೆ ನಿಮ್ ಕೆಲಸಗಳಿಗೆ ನೀವು ಹೋಗ್ಬೋದು. ನಾನು ಈಗಲೇ ಬೆಂಗಳೂರು ಹೊರಟಿದ್ದೀನಿ. ಇನ್ನೂ ಏನೇ ನೋಡ್ತಾ ನಿಂತಿದ್ಯಾ? ನಡಿ ಒಳಗೆ. ಅಣ್ಣೋ, ನಿನ್ನ ಪೊಸಿಷನ್ ಆಗಿ ನಾನೇನಾರು ಇದ್ದಿದ್ರೆ ಸಾರಾಯ್ ತರಿಸಿ ಇಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ. ಓಹೋ, ಬಾ ಸೋಮಣ್ಣ. ನಮಸ್ಕಾರ ಅಣ್ಣೋ. ಲೇ ಅಸಾಕರ ಮಾರೋ ಬ್ರೋಕರ್ ಮಾವ, ಆಚೆ ಬರಲೇ, ಆಚೆ ಬಾರೋಲೇ. ಒಂದ್ ಕೈ ನೋಡೇ ಬಿಡ್ತೀನಿ ಇವತ್ತು ಮಾರಿ ಹಬ್ಬ. ನಿನ್ ಕಳ್ಳನ್ನ ನರಸಿಂಹಂತರ ಬಗ್ದು ನಾನ್ ಮೇಲೆ ಹಾಕೊಳ್ಳಿಲ್ಲ. ಲೇ, ನಮ್ಮಪ್ಪನ ಮಗನೇ ಅಲ್ಲ. ಹೇಯ್, ಮರ್ಯಾದಸ್ತ್ರ ಮಾಡೋ ಕೆಲಸನ ಇದು. 4 ಜನ ಊರಲ್ಲಿ ನೋಡಿದ್ರೆ ಅಡಿ ಅಂತ ಮರ್ಯಾದೆ ಏನಾಗುತ್ತೆ? ಏಯ್, ನೀನವ್ರ ದಾಸಯನ ನನ್ ಕೇಳಕ್ಕೆ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ಜಾಗದಲ್ಲಿ ಲಕ್ಷ್ಮಣ ರಿಂಗ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಬೀಗದ ಕೈ ಇಟ್ಬಿಟ್ಟು ಈ ನನ್ನ ಪವಿತ್ರವಾದ ಪಾದಕ್ಕೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡ್ಬಿಟ್ಟು ತಲೆ ಮೇಲೆ ಒಂದ್ ಕೆಂಪಟ್ಟೆ ಹಾಕೊಂಡ್ಬಿಟ್ಟು ಓ ಲಕ್ಷ್ಮಣ ಅಂತ ಊರ್ ಖಾಲಿ ಮಾಡ್ಬೇಕು. ನೀನ್ ಯಾರ ಅದನ್ನ ಕೇಳೋಕೆ? ಅಡಿ ಅಂತ ಕೇಳಿ ಕೊಟ್ಟು ಬಿಡ್ತೀನಿ. ಯಾವನೇ ಅವನು? ಅಳಿಯ ಮನೆ ತೊಳಿಯ? ಕಬ್ಬು ಏಯ್, ಬೇಕು ನನ್ ಮಗನೇ, ನನ್ ಮೇಲೆ ಕೈ ಮಾಡ್ತೀಯಾ? ತಡಿಯೋ, ನಂದೊಂದು ಕೈ ತೋರ್ಸೇ ಬಿಡ್ತೀನಿ. ಏಯ್ ರಾಮಣ್ಣ, ಏಯ್ ಸೋಮಣ್ಣ, ಏಯ್ ತಿಮ್ಮಣ್ಣ, ಬಿಮಣ್ಣ, ಎಲ್ಲಿದ್ರ ಬರೋಲ್ಲೇ? ಪಕ್ತೂರ್ನಲ್ಲಿ ಅವನ ಬೇವರ್ಸಿ ನನ್ ಮೇಲೆ ಕೈ ಮಾಡ್ಬಿಟ್ಟವನೆ. ಈ ಊರಲ್ಲಿ ನನಗೆ ತಲೆ ತುಂಬಾ ಬೆಳಗಾದ ತೋರಿಸ್ಬೇಕು. ಬರಲೇ, ನಾವೆಲ್ಲ ಒಗ್ಗಟ್ಟಾಗಣ. ಇವಾಗ ಬರ್ದಲ್ಲ, ಏನ್ ನವೆಂಬರ್ 1ನೇ ತಾರೀಕು ಬರ್ತೀರ? ಬರಲೇ. ಏನಿದು ಕುಡ್ಕೊಂಬಂದ್ ಮನೆ ಗಲಾಟೆ ಮಾಡ್ತಾ ಇದ್ಯಾ? ನಕ್ಕನ್ ಗಂಡ ನಾನು ಕುಡ್ಕೊಂಬಂದ್ ಗಲಾಟೆ ಮಾಡ್ತಾ ಇಲ್ಲಪ್ಪ. ಗಲಾಟೆ ಮಾಡ್ಬೇಕು ಅಂತಲೇ ಕುಡ್ಕೊಂಬಂದಿರೋದು. ನಾನು ಯಾರು? ಈ ಮನೆ ಅಳಿಯ ಅಂದ್ರೆ ನೀನ್ ನಕ್ಕನ್ ಗಂಡ. ನೀನು ಫ್ರೆಶ್ ಆಗಿ ಮದ್ವೆ ಆದಲ್ಲಪ್ಪ. ಆ ಹುಡುಗಿ ಅವರಪ್ಪ ಅಂದ್ರೆ ಮಾವ, ಬಾವ, ಅಳಿಯ. ಈ 3 ಪೋಸ್ಟು ನನ್ನ ಕೈಲೈತೆ, ಗೊತ್ತಾ? ನನಗೂ ಕಾನೂನು ಗೊತ್ತು ಮರಿ, ಲಾ ಗೊತ್ತು, ಗೌರ್ಮೆಂಟ್ ಗೊತ್ತಾ? ಈಗ ಹೊಸ್ದಾಗಿ ಬಂದಿರೋ ರೂಲ್ಸ್ ಪ್ರಕಾರ ಹೆಣ್ಮಕ್ಳಿಗೆ ಅರ್ಧ ಭಾಗ ಆಸ್ತಿ ಕೊಡ್ಬೇಕು. ಅಂದ್ರೆ ನಿನ್ನ ಆಸ್ತಿ ಒಳಗೆ ಅರ್ಧ ಭಾಗ ನಿಮ್ಮ ಮಕ್ಕಳು ಕೊಡ್ಬೇಕು, ಉಳ್ದಿದ್ದ ಅರ್ಧ ನನ್ನ ಮಗಳು ಕೊಡ್ಬೇಕು. ಇಲ್ಲ ಐ ಗೋಯಿಂಗ್ ಹೈಕೋರ್ಟ್, ಐ ಗೋಯಿಂಗ್ ಸುಪ್ರೀಂ ಕೋರ್ಟ್, ಐ ಗೋಯಿಂಗ್ ಪಾರ್ಲಿಮೆಂಟ್ ಹೋಗ್ತೀಯಾ? ಎಸ್. ಹೋಗು. ಪ್ರೈಮ್ ಮಿನಿಸ್ಟರ್ ಗೊಂಚಲು ಕೊಡ್ತಾರೆ ನಿನಗೆ. ಕುಡುಕ ನನ್ನ ಮಗನೇ. ನೋಡಿ, ಇವತ್ತಿಂದ ಯಾರಾದ್ರೂ ಕುಡುಕ ನನ್ನ ಮಗನ ಮನೆ ಒಳಗೆ ಸೇರಿಸಿದ್ರೆ ಎಲ್ಲರನ್ನೂ ಸೇರಿಸಿ ನಾನ್ ಮನೆಯಿಂದ ಆಚೆಗೆ ದಬ್ಬಿಡ್ತೀನಿ. ಹುಷಾರ್. ಅಕ್ಕ, ನಡಿ ಒಳಗೆ. ಮಾವಯ್ಯ ಬನ್ನಿ. ಅತ್ತೆ, ನೀನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಲ್ಲತ್ತೆ, ನನ್ ಒಳ್ಳೆ ಕರಿಯತ್ತೆ, ಮಾತಾಡತ್ತೆ. ಲೋ ಅಳಿ, ನಮ್ಮ ಮನೆ ಒಳಗ್ ಕರಿಯೋ. ಸತ್ರು ಸೇರ್ಸಲ್ಲ.
ನಿನಗೆ ಅಷ್ಟೊಂದು ಸಂಕಟ ಆಗ್ತಿದ್ರೆ ಹುಟ್ಟು ಬಟ್ಟೆ ಎಲ್ಲ ಈಗಲೇ ಕಾಶಿ ಹತ್ರ ಹೊರಡು. ಹೋಗ್ತೀನೋ ಈಗಲೇ ಕಾಶಿಗೆ ಹೋಗ್ತೀನಿ. ಅಡಚಿ ಯಾವಾಗ ನೋಡು ಕಾಶಿಗೆ ಹೋಗ್ತೀನಿ ಅಂತ ಕಾಲ್ ಮಾತ್ರ ಇಲ್ಲಿ ತೆಗಿಯಲ್ಲ. ನಡಿ ಒಳಗೆ. ಬನ್ನಿ ಮಾವಯ್ಯ. ಅಯ್ಯ ಅನಿಷ್ಟ ಮುಂಡೆದೆ ಅಲ್ಲೇ ಬಿದ್ದು ಸಾಯಿ. ನಿನ್ ದಸೆಯಿಂದ ಇವರೆಲ್ಲ ನನ್ ಬೈತಾ ಇದ್ದಾರೆ. ನನ್ ಕರ್ಮ ನೀನ್ ಬಾ ಒಳಗೆ. ಏನೇ ಎಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಇಲ್ಲೇ ಸಿನಿಮಾ ಶೂಟಿಂಗ್ ತೆಗಿತಾವ್ರ? ಒಳ್ಳೆ ಕೆಲ್ಸಕ್ಕೆ ಬಂದಿದ್ರಿ ಯಾರು ಬತ್ರಿ ಜಾಗಲ್ ಬೇಡ ತಗದ್ ಕೊಡಾರ ನೋಡು. ಜಾಗಲ್ ಬೇಡ. ಅಣ್ಣ ಅಣ್ಣ ಏನ ವಿಶ್ವ ಶೆಟ್ಟಿ ತಂದಿದ್ದೀನಿ. ವ್ಯವಸ್ಥೆ ನನ್ನ ಮಗನೇ. ಭೇಷ್ ಒಬ್ದೆ ಕಂಡ್ಲ ನನ್ನ ಮಗನೇ ಮರಿಕೊಳ್ಳ. ನಾನ್ ಸಂಕಟದಲ್ಲಿದ್ದೀನಿ ಅಂತ ತಿಳ್ಕೊಂಡು ಬೆಳಗಾಗೆದ್ದು ನನ್ಗೋಸ್ಕರ ಸಿಂಗಲ್ ಖಡಕ್ ಟೀ ತಗೊಂಬಂದಲ್ಲ. ಒಬ್ದೆ ನನ್ನ ಮಗನೇ ತತ. ಈ ಟೀ ತಂದಿರೋದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ಇವನು ನನ್ನ ಅಸಿಸ್ಟೆಂಟ್. ಏನಲ್ಲ ಪೇಪರ್ ತಂದ್ಯೋ? ತಂದೆ ಕಣಣ್ಣ. ಅದು ಇಂಗ್ಲಿಷ್ ಪೇಪರ್ ಅಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಕನ್ನಡ ಪೇಪರ್ ತಂದಿದ್ದೀನಿ. ಈ ಕುಳ್ಳನ್ ಮಕ್ಕಳಿಗೆ ಮಾತೃಭಾಷೆ ಅಂದ್ರೆ ಪ್ರೇಮ ಜಾಸ್ತಿ. ಅಣ್ಣ ನಿನಗೂ ಪೇಪರ್ ಓದ್ಬೇಕು ಅನಿಸ್ತದ ಅಣ್ಣ? ಬ್ಯಾಡಿ ಸರ್, ತಾವು ಅಂದ್ರೆ ದೊರೆಗಳು. ನೀವು ಮೋಟಾಳಾದ್ರೆ ನಿಮ್ಗೊಬ್ಬ ಚೋಟಾಳು ನನ್ ಮಗ. ನಿಮ್ಗೆ ಬೆಳಗಾಗೆದ್ದ ತಕ್ಷಣ ಬೆಟ್ಟಿ ಇಂಗ್ಲಿಷ್ ಪೇಪರ್ ಇಲ್ಲ ಅಂದ್ರೆ ತಮ್ಮ ತಿರ್ಪೆ ಜೀವನ ಸಾಗದೇ ಇಲ್ಲ. ತಾವೋದಿ ಸರ್, ತಾವೋದಿ. ಎಲ್ಲ ತಿರ್ಬೋಕಿ ನನ್ ಮಗನೇಲೇ. ಒಂದ್ ಅಕ್ಷರ ಬಿಡ್ದಂಗ್ ಓದ್ದೆ ಬಚಾವಾದೆ. ಇಲ್ಲ ಅಂದ್ರೆ ಇದೇ ಪೇಪರ್ ತಗೊಂಡು ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ ನನ್ನ ಮಗನೇ. ಓ ಪಾಪ, ಪ್ರಾಬ್ಲಮ್ ಜಾಸ್ತಿ, ಅದಕ್ಕೆ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಬಿಟ್ಟಾಕ. ಏಯ್ ನೀನ್ ಹೋಗ್ಬಿಟ್ಟು ಪಕ್ಕದಲ್ಲಿರೋ ಕಾಕಾ ಹೋಟ್ಲಲ್ಲಿ ನಿನ್ನೆ ರಾತ್ರಿ ಮಾಡಿರೋ ಚಿಕನ್ ಪರೋಟ ಮಿಕ್ಕಿರ್ತದೆ, ನಾನು ಬೇಡ್ದೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದ್ಬಿಡು. ಹೋಗು. ಚಾರ್ಜ್ ಒದ್ದೆ ಅಂದ್ರೆ ನನ್ನ ಮಗನೇ ಗಾಳಿಪಟ ಆರ್ದಂಗ ಆರ್ಬಿಡ್ಬೇಕು. ಹೋಯ್ತು ಅಲ್ವೋ? ಏನ್ರಿ ಅದು ಬೆಳಗ್ಗೆ ಬೆಳಗ್ಗೆ ನಿಮ್ ಗಲಾಟೆ? ಏನು ಇಲ್ಲ, ಎಲ್ಲ ತಿರ್ಪೆ ನನ್ ಮಕ್ಕಳು ನನ್ನ ಹತ್ರಕ್ಕೆ ಬಂದು ಬೇಕು ಅಂತ ಮರ್ಯಾದೆ ತೆಗಿತಾ ಇದಾರೆ ಕಡೆ. ಲೇ ನಿನ್ ದಮ್ಮಯ್ಯ ಅಂತೀರಿ ಕಡೆ. ನಿನ್ ತಮ್ಮನ್ಗೆ ಹೇಳಿ ಮನೆ ಒಳಗೆ ಸೇರ್ಸ್ಕೊಳ್ಳೋದಕ್ಕೆ ಏನಾರು ಒಂದ್ ಏರ್ಪಾಡು ಮಾಡಿ. ನಿನ್ ಋಣನ ಹಂಗೆ ಇಟ್ಕೊಂತೀನಿ ಅಂತ ತಿಳ್ಕೊಬೇಡ. ಮುಂದಿನ ಜನ್ಮಕ್ಕೂ ನಿನ್ ಗಂಡ ಹುಟ್ಟಿ ಅದು ತೀರ್ಸ್ಬಿಡ್ತೀನಿ ಕಡೆ. ನಿನ್ನಾಣೆಗ್ಲು ಕಡೆ. ಸಾಕು. ಈ ಜನ್ಮದಲ್ಲಿ ನಿಮ್ ಹತ್ರ ಪಡ್ತಾ ಇರೋ ಭಾವನೆ ಬೇಕಾದಷ್ಟಾಗಿದೆ. ಇನ್ ನನ್ ಕೈಲಾಗಲ್ಲ. ನನಗ್ ಬೇಕಾಗಿರೋದು ನನ್ ಮಗಳ ಸುಖ. ನಿಮ್ಗೋಸ್ಕರ ನನ್ನ ತಮ್ಮನಿಂದ ದೂರ ಆಗಿದೆ. ಇನ್ ನನ್ ಕೈಲಾಗಲ್ಲ. ಅಣ್ಣ ರಾತ್ರಿ ಮಾವನ ಪೋಸ್ಟ್ ಹೋಯ್ತು, ಬೆಳಗಾಗ್ತಿದ್ದಾಗೆ ಗಂಡನ ಪೋಸ್ಟ್ ಹೋಯ್ತು. ಪರೋಟ ತಂದಿರಕುಳ ಏಟಕು ಬಾರ ಇಲ್ಲಿ. 10 ಪೈಸೆ ಭಿಕ್ಷೆ ಹಾಕ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಇಡಿಯ ಕೈ 10 ಪೈಸೆ ಜೊತೆಗೆ ನಂದು 30 ಪೈಸಾ ನನ್ನ ಹೆಸರಿನಾಗಿ ಒಂದು ಬರಿಕ್ಲಿ ಸಿಗರೇಟ್ ಸೇದ್ಬಿಡು. ನಿನ್ನ ಮೊಕ್ಕೆ ಬೊಂಬಾಯಿ ಚಪ್ಪಲಿ ಬೇರೆ ಕೇಳು. ಹೋಗಲೇ ತಗೋ. ಇದಲ್ವಾ ಲಕ್, ಬಾಂಬೆ ಚಪ್ಪಲಿ ಯಾವ ಸಿನಿಮಾ ಸ್ಟಾರ್ಗೂ ಇಲ್ಲ. ಇದೇನೇ ಇದು? ಎಲ್ಲೋದ್ರು ಕಾಂಪಿಟೇಷನ್, ಭಿಕ್ಷೆ ಎತ್ತಕ್ಕೂ ಕಾಂಪಿಟೇಷನ್. ಏಯ್ ನಿನಗೆಲ್ಲೂ ಬೇರೆ ಜಾಗ ಸಿಕ್ಲಿಲ್ವಾ? ಏಳ ಮೇಲೆ ಅಣ್ಣು. ಏನಣ್ಣು ನಿನ್ನ ಪೊಸಿಷನ್ ನನ್ನ ಪೊಸಿಷನ್ ಆಗ್ಬಿಟ್ಟೈತೆ. ನೀನೇ ಕಣ್ಣ ಈ ಕೆಲ್ಸಕ್ಕೆ ಬರಕ್ ಹೋದೆ. ನಮ್ಮ ಭಿಕ್ಷುಕ ಸಂಘದ ಪ್ರೆಸಿಡೆಂಟ್ ನೋಡಿದ್ರೆ ಕುಷ್ಠರೋಗದವ್ರ ಕೈಲಿ ನಿನಗೆ ಓಡ್ದು ಆಚೆಗೆ ಓಡಿಸ್ಬಿಡ್ತಾರೆ. ಎತ್ತಕೊಂಡು ಮುಚ್ಚಲ ಬಾಯಿ. ತಿರುಪೆ ನನ್ನ ಮಗನ್ ತಗೊಂಬಂದು ನನ್ನ ಮಗಳು ರಾಣಿ ದೇವಸ್ಥಾನಕ್ಕೆ ಬಂದವಳೆ. ಅವಳನ್ನ ನಾನು ಕಂಡು ನನ್ನ ಕಷ್ಟ ಸುಖನೆಲ್ಲ ಹೇಳ್ಕೊಂಡು ಗೊಳೋ ಅಂತ ಅಳನ ಅಂತ ಇಲ್ಲಿಗೆ ಬಂದ್ರೆ ನನ್ನೇ ತಮಾಷೆ ಮಾಡ್ತೀಯಾ? ನನ್ನ ಮಗನೇ ರಾತ್ರಿ ನಮ್ಮ ಜಗಲಿ ಮ್ಯಾಗ ಬಾರಲ್ಲ, ನೀನ್ ಜಾಸ್ತಿ ಹುಚ್ಚನಾಗಿ ಓದಂಗೆ ಓದಿಲಿಲ್ಲ. ಆಮೇಲೆ ಕೇಳು, ಬೇಕು ತಗೊಂಬಂದು. ಸರಿ ಬೇಡ್ಕೊ, ಯಾರು ಬೇಡ ಅಂದ್ರು. ಅಮ್ಮ ಅಮ್ಮ ನೀನಾ? ಇದೇನಪ್ಪ ನೀನಿಲ್ಲಿ? ನಿನ್ನೆ ಕಾಯ್ತಾ ಇದ್ದೆ ಕಣಮ್ಮ. ನಿನ್ ಗಂಡ ಹಾಕಿರೋ ಕಂಡೀಷನ್ಸ್ಗೆಲ್ಲ ನನ್ನ ಬಾಳು ಈ ತಿರ್ಪೆಯವನ್ಗಿಂತಲೂ ಕಡೆ ಆಗೋಗ್ಬಿಟ್ಟೈತೆ ಕಣಮ್ಮ. ಅಮ್ಮ ನೀನ್ ನನ್ನ ಮಗಳಲ್ಲ ಕಣಮ್ಮ, ನನ್ನ ತಾಯಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನೋಡಮ್ಮ,
ಇವತ್ ರಾತ್ರಿ ನಿನ್ ಗಂಡ ನಿನ್ ಜೊತೆಲಿ ಕುಲು ಅಂತ ಇರೋ ಸಮಯ ನೋಡಿ ನನ್ನ ಬಗ್ಗೆ ಒಂದ್ ಸ್ವಲ್ಪ ರೆಕಮೆಂಡ್ ಮಾಡಮ್ಮ. ಅಂತ ಸಮಯದಲ್ಲಿ ಗಂಡ್ಸು ಏನೇ ಹೇಳಿದ್ರು ಒಳ್ಳೆ ನಾಯಿ ಕೇಳ್ದಂಗೆ ಕೇಳ್ತಾನಮ್ಮ. ಇದು ನನ್ನ ಎಕ್ಸ್ಪೀರಿಯನ್ಸ್. ಅವ್ರು ನನ್ನ ಹೆಂಡತಿ ತರನೇ ನೋಡ್ತಿಲ್ಲಪ್ಪ. ನನ್ನ ಮಗ ಏನಮ್ಮ ನೋಡ್ಕೊಳ್ಳೋದು, ನೀನ್ ನೋಡ್ಕೋಬೇಕು ಕಣಮ್ಮ. ನನ್ನ ಪೊಸಿಷನ್ ಬದಲಾಗಬೇಕು ಅಂದ್ರೆ ನೀನ್ ಇವತ್ ರಾತ್ರಿನೇ ನಿನ್ನ ಪ್ರಾಯ ಜೊತೆಗೆ ಪವರು ಎರಡನ್ನೂ ತೋರಿಸ್ಬೇಕಮ್ಮ. ಅಣ್ಣೋ, ಏನಣ್ಣ ಇದು ಕೈ ಯಾತ್ರೊಳಕ್ಕೆ ಹಾಕಿದ್ದೆ? ಕಾಕ ಹೋಟೆಲ್ಲಿ ರಾತ್ರಿ ಪರೋಟ ತಿನ್ಕೊಂಡ್ ಬತ್ತಾ ಇದೆ. ನಿನ್ನಂತದೊಂದು ಕಂತ್ರಿ ಕಜ್ಜಿ ನಾಯಿ ಬೆನ್ನತ್ಕೊಂಡ್ಬಿಡ್ತು. ಓಡ್ ಬತ್ತಾ ಇದೆ, ಕತ್ಲಲ್ಲಿ ಜಾರ್ ಬಿದ್ಬಿಟ್ನಲ್ಲ, ಹಂಗೆ ಕೈ ಉರ್ಬಿಟ್ಟೆ. ಅದಕ್ಕೆ ತರ್ಚ್ಕೊಂಡ್ ಹಿಂಗ ಆಗ್ಬಿಟ್ಟದೆ ಕಡ್ಲ, ಇನ್ನೇನು ಇಲ್ಲ. ವಿಷ್ಕಂಠ ಬರ್ಲ್ಗೆ ಏನಾಯ್ತು? ಏನು ಇಲ್ಲ, ಮನುಷ್ಯರೇ ಬದಲಾಯಿಸ್ತಾ ಇರ್ತಾರೆ. ಅಂತದ್ರಲ್ಲಿ ಕೈಯಿಂದೆಲ್ಲ ಏನು ತಾವು ದಯಮಾಡಿಸ್ಬೋದು, ಏನು ಇಲ್ಲ. ತೋರ್ಸಿ. ಏನು ಇಲ್ಲ, ಇದು ಅದೇ. ಯಾವ್ದು? ಕುಷ್ಠ. ಬರೀ ಕೈ ತರ್ಚ್ಕೊಂಡಿರೋದಕ್ಕೆ ಕುಷ್ಠ ಗಿಷ್ಟ ಅಂತ ಎದುರಿಸ್ತಾ ಇದ್ಯಾ ನೋಡು. ಮೊನ್ನೆ ನಮ್ಮ ಊರ್ನಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಒಬ್ಬನಿಗೆ ಹೀಗೆ ಏಟ್ ಬಿತ್ತು, ಹೋಗುತ್ತೆ ಅಂತ ಹಾಗೆ ಬಿಟ್ಬಿಟ್ನಾ. ಆಮೇಲೆ ಗೊತ್ತಾಯ್ತು ಅದು ಕುಷ್ಠ ಅಂತ. ಕೊನೆಗೆ ಏನಾಯ್ತು ಗೊತ್ತಾ? ಬೆರಳ್ನೆ ಕಾತ್ರಿಸ್ಬಿಟ್ರು. ಯಾವ್ದಕ್ಕೂ ಒಳ್ಳೆದು ನಾನು ಅಳಿ ಅಂದ್ರೆ ಹತ್ರ ಹೇಳ್ತೀನಿ, ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ತೋರಿಸಿ ಅಂತ. ಹುಷಾರು, ನೊಣ ಮುತ್ಕೊಂಡಾತು. ಬರ್ಲಾ? ನಳಿಯ ನಮ್ಮ ಮಾವ ಇರ್ಲಿ ಅಂತ ಈ ಜಗ್ತಿನಾರು ಬಿಟ್ಕೊಟ್ಟವ್ನೆ. ಇವನ್ ನೋಡಿದ್ರೆ ಯಾಕೋ ಏನೋ ಈ ಊರಿನಿಂದನೇ ಎತ್ತಗಡಿ ಮಾಡ್ಸಂಗೆ ಮಾಸ್ಟರ್ ಪ್ಲಾನ್ ಮಾಡ್ತಾವ್ನೆ ಕಡ್ಲ. ಅಂತ ಪೆಟ್ಟಿಗೆ ಇಡ್ತಾವ್ನೆ. ಅಣ್ಣೋ, ನನಗೂ ಏನೋ ಅನ್ನಿಸ್ತಾ ಐತೆ. ತಿರುಪಿ ಅವನಾಗ ಹೇಳ್ತಾ ಇದ್ದೀನಿ, ಕೇಳು. ಹೇಳು. ಇದು 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 ಏನಾಗೈತೆ ಅಂತಂದ್ರೆ, ನೀ ಯಾರ ಮಾತನ್ನು ನಂಬೇಡ, ನನ್ ಮಾತು ನಂಬು. ಇದು ಕುಷ್ಠರೋಗ. ನನ್ನ ಮಗನೇ. ಅಪ್ಪ ಅಪ್ಪ, ಇಲ್ಲೇ ಇದನ್ನಲ್ಲಮ್ಮ. ನಿನ್ನಲ್ಲ. ಅಪ್ಪ ಅಪ್ಪ, ಏನಮ್ಮ? ಊಟಕ್ಕೆ ಇಲ್ಲಿಗೆ ಬರ್ತೀಯ ಅಥವಾ ಹೊಲಕ್ಕೆ ಕಳಿಸ್ಲಾ? ಇವತ್ತು ಬಹಳ ಕೆಲಸ ಇದೆ ಅಮ್ಮ, ಹೊಲಕ್ಕೆ ಕಳ್ಸ್ಬಿಡು. ಸರಿಯಪ್ಪ, ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಆಗಲಿ, ಬರ್ತೀನಿ. ರಾಣಿ, ರಾಣಮ್ಮ, ರಾಣಮ್ಮ. ಅಣ್ಣೋ, ಒಸಿ ಕೈ ನೀಡು. ಯಾಕೆ? ಮಾವನ ಪೋಸ್ಟ್ ಹೋಯ್ತು, ಗಂಡನ ಪೋಸ್ಟ್ ಹೋಯ್ತು, ಅಪ್ಪನ ಪೋಸ್ಟ್ ಹೋಯ್ತು. ಇನ್ನು ಉಳಿದಿರೋದು ಒಂದೇ ಒಂದು ಪೋಸ್ಟು, ಅದು ನನ್ನ ಪೋಸ್ಟು. ಅಂಬಾ. ನಮಸ್ಕಾರ ರಾಮಣ್ಣ. ಯಾವನ ಅವನು ಒಳ್ಳೆ ಟೈಮ್ಗೆ ಬರ್ತಾನೆ. ಯಾವನ ನೀನು? ಅಯ್ಯಪ್ಪ, ನನ್ನ ಮಗನೇ. ಬುದ್ಧಿ, ಯಾರೋ ಮೋಟರ್ ಗಾಡಿಯಾಗಿ ಬಂದವ್ರೆ, ಯಾರೋ ಒಂದು ವಿಚಾರಿಸ್ಕೊಂಬರಲ್ಲ. ನಿಂಗೆ ಯಾಕೆ ಸುಮ್ಕೇನಿರಲ್ಲ? ದೊಡ್ಡವ್ರ ಸಮಾಚಾರ, ನಾನ್ ಮಾತಾಡ್ಕೊಂಡು ಬರ್ತೀನಿ, ನೀವು ಕೆಲಸ ನೋಡಿ. ನಮಸ್ಕಾರ. ಸ್ವಾಮಿ, ಯಾರು ಬೇಕು ತಮಗೆ? ನಿಮ್ ಚೇರ್ಮನ್ ರಲ್ಲಿ. ತಾವು ಯಾರು? ನಾವು ಶುಗರ್ ಫ್ಯಾಕ್ಟ್ರಿಯಿಂದ ಬಂದಿದ್ವಿ. ಏನಿಲ್ಲ, ನಿಮ್ ಚೇರ್ಮನ್ ಹತ್ರ ಮಾತಾಡಿ ಆ ಕಬ್ಬಿನ ಬೆಳೆಗೆ ರೇಟ್ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ಚೇರ್ಮನ್ ಪಟ್ಲಕ್ಕೆ ಹೋಗ್ದಾರಲ್ಲ, ಸಂಜೆವರೆಗೂ ಬರೋಲ್ಲ. ಈಗೇನ್ ಮಾಡೋದು? ಏನ್ ಪರವಾಗಿಲ್ಲ, ನೀವು ನನ್ನ ಹತ್ರ ರೇಟ್ ಮಾತಾಡಿ ಅಡ್ವಾನ್ಸ್ ನನ್ನ ಕೈಲಿ ಕೊಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಬೇರೆ ಯಾರು ಅಲ್ಲ, ಸಂಶಯ ಪಡಬೇಡ, ನಾನು ಸ್ವಂತ ಚೇರ್ಮನ್ ಮಾವನೇ. ಏನಯ್ಯ, ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಹರ್ಕತೆ ಕೇಳಕ್ ನಾವೇನ ಸಿಕ್ಕಿದ್ದು? ತಾಯಣ್ಣ ಸ್ವಾಮಿ, ನಿಜವಾಗ್ಲೂ ನಾನು ಚೇರ್ಮನ್ ಮಾವನೇ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರ್ದಿದ್ರೆ ₹1 ಕರ್ಪೂರ ತನ್ನಿ, ನನ್ನ ಅಂಗೈಲಿ ಹಚ್ಕೊಂಡು ಪ್ರಮಾಣ ಮಾಡ್ತೀನಿ, ನಿಜವಾಗ್ಲೂ ನಾನು ಚೇರ್ಮನ್ ಸ್ವಂತ ಮಾವ ಅಂತ. ಹೋಗಿ ತಗೊಂಬನ್ನಿ. ಇವ್ನ ಯಾರ ತಲೆ ಕೆಟ್ಟೋಂತರ ಕಾಣಿಸ್ತಾನೆ. ಹೌದು, ಇವನ ಹತ್ರ ಯಾಕೆ ರಾಮಾಯಣ? ನಾಳೆ ಬೆಳಿಗ್ಗೆ ನಾವೇ ನೇರವಾಗಿ ಚೇರ್ಮನ್ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಇನ್ ಸ್ವಲ್ಪ ಹೊತ್ತಿದ್ರೆ ಈ ಬಾಕ್ಸಲ್ಲಿ ಅಪ್ತಾಯಿಸ್ಬಿಡ್ತಾನೆ. ಬಾ ಸ್ವಾಮಿ, ನಾನು ಅಂತೋನಲ್ಲ, ನನ್ನ ಮಾತು ಕೇಳಿ, ನನ್ನ ನಂಬಿ, ನಾನು ಚೇರ್ಮನ್ ಮಾವನೇ. ಬನ್ನಿ. ಹುಚ್ಚರು ಅವರಲ್ಲ, ನೀವು. ನಿಮ್ಮ ಈ ವಿಚಿತ್ರದ ಅವತಾರ ನೋಡಿ ಹುಚ್ಚರು ಅನ್ಕೊಂಡು ಹೋದ್ರು. ಅಲ್ಲ ಬುದ್ಧಿ, ಚೇರ್ಮನ್ ಮಾವ ಅಂದ್ರೆ ಹೆಂಗಿರ್ಬೇಕು? ಒಳ್ಳೆ ಗರಿಗರಿಯಾಗಿ ಇಸ್ತ್ರಿ ಹಾಕಿ ಶರ್ಟು ಕಚ್ಚೆ ಹಾಕೊಂಡು ಬೀದಿಲ್ ಬತ್ತಿದ್ರೆ
ಮುಚ್ಚು ಬಾಯ್, ಹೆಗಣ ಹೋಗ್ಬಿಡ್ತೆ. ಏಯ್, ಕೆಲ್ಸ ಬದುಕು ಇಲ್ದೆ ಬೀದಿ ಬಸವನ್ ಹಾಗೆ ಊರು ಸುತ್ತೋದ್ ಬಿಟ್ಟು ಬೆಳಗ್ಗೆ ಬೇಗ ಎದ್ದು ತೆಂಗಿನ ಗುಂಜಿನಿಂದ ಆ ಗಾಡಿನ ಶುಭ್ರವಾಗಿ ತೊಳಿದೇ ಇದ್ರೆ ಈ ಜಗುಲಿಯಿಂದ ಅಲ್ಲ, ಈ ಊರಿನಿಂದಾನೆ ಆಚೆಗೆ ಅಡ್ಬಿಡ್ತೀನಿ. ಹುಷಾರ್, ತಾಯಾಣೆ. ಥ್ಯಾಂಕ್ಸ್. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ಕೊಂಡಂತೆ. ತಿಮ್ಮ ನೋಡ್ದೇನ್ಲ ಆ ಬ್ರೋಕರ್ ಪೋಗ್ರ ನನ್ ಮುಂದಿಟ್ಕೊಂಡೆ ನಿನ್ನ ಎಂತ ಮಾತು ಅಂದೋಗ್ತಾವನಲ್ಲ. ನನ್ನ ಯಾಕಣ್ಣ ಅಂತಾರವ್ರು, ನನ್ನ ಮುಂದಿಟ್ಕೊಂಡು ಕೊಟ್ರು ನಿನಗೆ ಫೈನಲ್ ವಾರ್ನಿಂಗ್. ಅಪ್ಪ ನೀನಾ? ಏನಪ್ಪ ಇದು? ಏನಿಲ್ಲಮ್ಮ, ಮಾಸರು ಪಂಚೆ ಅಂಗಿ ಹಾಕೊಂಡು ರಸ್ತೆಯಲ್ಲಿ ನಡೀತಾ ಇದ್ರೆ ಹಳಿ ಅಂದ್ರ ಗೌರವ ಕಮ್ಮಿ ಆಗುತ್ತಲ್ವಾ, ಅದಕ್ಕೆ ಪೆಟ್ಟಿಗೆಯಲ್ಲಿದ್ದ ಈ ಬಟ್ಟೆ ತೆಗೆದು ಹಾಕೊಂಡಿದ್ದೀನಿ. ಹೆಂಗೈತೆ? ತುಂಬಾ ಚೆನ್ನಾಗಿದೆ. ಸರ್ ನಮಸ್ಕಾರ ಸರ್. ಏನು ಏನಯ್ಯ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಆ ಕಬ್ಬಿನ ಬೆಳೆಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಾನೊಬ್ಬ ತಲೆ ಕೆಟ್ಟವನು, ಜೇಬು ಕಾತರಿಸೋನು, ನನ್ಗೆ ಯಾಕೆ ಕೊಡ್ತೀರಾ ದುಡ್ಡು? ಸರ್ ಏನೋ ತಪ್ಪಾಯ್ತು, ಕ್ಷಮಿಸಿ ಸರ್. ಏನಯ್ಯ ಕ್ಷಮಿಸೋದು? ಏನು ಕ್ಷಮಿಸೋದು? ಮನುಷ್ಯನ ಗುಣ ಅಳಿಯೋದು ಅವನ ಹಾಕೊಂಡಿರೋ ಬಟ್ಟೆಯಿಂದ ಅಲ್ಲ, ನಡ್ಕೊಳ್ಳೋ ರೀತಿಯಿಂದ ತಿಳ್ಕೊಳ್ಳಿ. ಆಯ್ತು ಸರ್, ತಗೊಳ್ಳಿ 50,000. ಅಡ್ವಾನ್ಸ್ ಮಾತ್ರ ತಗೊಂತೀನಿ. ಹಳಿ ಅಂದ್ರೆ ಬಂದ ಮೇಲೆ ಅವ್ರ ಹತ್ರ ರೇಟ್ ಮಾತಾಡ್ಕೊಳ್ಳಿ. ಆಗ್ಬೋದು ಆಗ್ಬೋದು. ಥ್ಯಾಂಕ್ಸ್. ರಾಣಿ, ಏನಪ್ಪ? ಈ 50,000 ರೂಪಾಯಿನ ಭದ್ರವಾಗಿ ಬೇರುನಲ್ಲಿಟ್ಬಿಡು. ಆಗ್ಲಪ್ಪ. ಎಳೆ ಮಗುನ ಬಿಟ್ಬಿಟ್ಟು ಎಲ್ಲಿ ಹೋದ್ರು ಸುಂದ್ರಮ್ಮ? ಇಲ್ಲಮ್ಮ ಇಲ್ಲಮ್ಮ, ಅಲ್ಲ ಬೇಡ. ಎಲ್ಲಿ ಹೋದ್ರು? ವಿಷಕಂಠ, ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ಅಪ್ಪಾಳೆ ತಿಪ್ಪಾಳೆ ಆಡ್ತಿದ್ದೆ, ನಿನ್ಗೆ ಯಾಕೆ? ಬಂದ್ಬಿಟ್ಟ ಮಧ್ಯದಲ್ಲಿ ನಂದೆಲ್ಲಿ ಕ್ಲಿಂತ. ಎಲ್ಲಿ ಹೋದ್ರು ಸುಂದ್ರಮ್ಮ? ಸುಂದ್ರಮ್ಮ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಬುದ್ಧಿ ಇದೆಯಾ ನಿನ್ಗೆ? ತಗೋ, ಮದುವೆ ಆಗಿರೋಳು, ಮೇಲಾಗಿ ಒಂದು ಮಗುವಿಗೆ ತಾಯಿ, ಈ ರೀತಿ ಅಡ್ಡದಾರಿಯಲ್ಲಿ ತಿರುಗ್ತಾ ಇದ್ರೆ ಈ ಮಗು ಭವಿಷ್ಯ ಏನಾಗತ್ತೆ? ಈ ವಿಷಯ ಹಳಿ ಅಂದ್ರಿಗೆ ಗೊತ್ತಾದ್ರೆ ನಿನ್ನನ್ನು ಆ ವಿಷಕಂಠನ್ನು ಕತ್ತರಿಸಿ ತುಂಡು ತುಂಡು ಮಾಡಿಬಿಡ್ತಾರೆ. ತುಂಡು ತುಂಡು. ನಾನು ಏನ್ ಮಾಡ್ಲಿ ಬುದ್ಧಿ? ಕಟ್ಕೊಂಡ್ ಗಂಡ ಬಿಟ್ಟು ಹೊಡೋದ? ನನಗೂ ನನ್ನ ಮಗುಗೂ ದಿಕ್ಕಿಲ್ದೆ ಇರುವಾಗ ಆಶ್ರಯ ಕೊಡ್ತೀನಿ ಅಂತ ಹೇಳ್ದ ಆ ವಿಷಕಂಠಯ್ಯ. ಸಾಲದಿಕ್ಕೆ 1 ಎಕರೆ ಜಮೀನು, 1 ಬೋರ್ ಪಂಪ್ ಸೆಟ್ಟು ಕೊಡ್ತೀನಿ ಅಂತ ಆಸೆ ತೋರಿಸ್ದ. ಎಂತ ಹುಚ್ಚಿನೇ ನೀನು! ಕಟ್ಕೊಂಡ ಹೆಂಡತಿಗೆ ಒಪ್ಪತ್ತು ಊಟ ಹಾಕೋ ಗತಿ ಇಲ್ದಿರೋ ನಾವನು ಎಕರೆ ಎಕರೆ ಜಮೀನು ಎಲ್ಲಿಂದ ತಂದು ಕೊಡ್ತಾನೆ ನಿಮ್ಗೆ? ಹುಚ್ಚಿ ಹುಚ್ಚಿ. ಸಿಟಿಯಿಂದ ಬರ್ತಾ ಇದ್ರ ಅಳಮಯ್ಯ? ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ನಿಮ್ ಗಂಡ ಹೆಂಡತಿ ಹೆಸರಿನಲ್ಲಿ ಒಳ್ಳೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರ್ತಾ ಇದ್ದೆ. ಈ ಸೀನ್ರಿ ನೋಡ್ಬಿಟ್ಟು ಹಂಗೆ ಸಿಡ್ಗೊಡ್ದಂಗ ಆಗ್ಬಿಡ್ತು, ಥಟ್ಟನಂಗೆ ನಿಂತ್ಕೊಂಡ್ಬಿಟ್ಟೆ. ಅಳಿಮಯ್ಯ, ನಾನು ಹಿರೇ ಮನ್ಸಾಗಿ ಅಪ್ಪನ್ ಗುಟ್ಟಿದೊಂದು ಮಾತು ಹೇಳ್ತೀನಿ. ಈ ಸೀನ್ರಿ ನಾವೇನೋ ನೋಡ್ದು ಸರಿ ಹೋಯ್ತು, ಬೇರೆ ಊರಿನ ಜನ ಯಾರಾದ್ರೂ ನೋಡ್ಬಿಟ್ಟಿದ್ರೆ ನಮ್ಮ ಮಂತನದ ಮಾನ ಮರವಾದಿ ಎಲ್ಲ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನೀನ್ ಕೊಂಕು ಬುದ್ಧಿ ಏನಂತ ನನಗ್ ಗೊತ್ತಿಲ್ವಾ? ಹೋಗು ಸುಮ್ನೆ. ಹಂಗಲ್ಲ ಅಳಿಮಯ್ಯ, ಹೋಗು. ಊಸ ತಡ ಆಗ್ಬೋದು, ಏನ್ ನಾರ ತಡ ಆಯ್ತದ? ಸೋಮನಳ್ಳಿ ಹೇಳ್ಕಣೆ, ಸೋಮನಳ್ಳಿ ಬರ್ರಿ ಬೇಗ ಬೇಗ. ಮಗ ಬಂದ್ಬಿಟ್ಟೆಲ್ಲ, ಮಗ ಬಂದ್ಬಿಟ್ಟೆಲ್ಲ. ನೀನ್ ಓದಾಗ್ಲಿಂದ ನನ್ನ ಬಾಳು ಎಂಜಿಲೆಲೆ ತರ ಆಗೋಯ್ತು ಕಡ್ಲ, ತಿರ್ಪೇರ್ಗಿಂತ ಕಡೆ ಆಗೋಯ್ತು ಕಡ್ಲ. ಏನಾಯ್ತು? ಏನಾಯ್ತಾ? ನೀನು ರೇಪ್ ಕೇಸ್ನಲ್ಲಿ ಜೈಲು ಹೋದ್ಮೇಲೆ ನೋಡ್ಲಾ ಮಗ, ಕಜ್ಜಿ ನಾಯಿ ತರ ಆಗೋಗಿರೋ ನನ್ನ ಲೈಫ್ನ ನೀನ್ ಸೆಂಟ್ರಲ್ ಜೈಲ್ ಬುದ್ಧಿ ಉಪಯೋಗಿಸ್ಬಿಟ್ಟು ಆ ರಾಮಯ್ಯನ್ ಕುತ್ತಿಗೆ ಪಟ್ಟಿ ಹಿಡ್ದು ಆಚೆಗೆ ತಳ್ಬಿಟ್ಟು ಹೊಂಟೋಗಿರೋ ಪವರ್ನ ರಿವರ್ಸ್ ತಗೋಬೇಕು. ಏನಂತೀಯ? ಏನ್ಲ ಯೋಚನೆ ಮಾಡ್ತಿದ್ಯಾ?
ನೀನ್ ನನಗೆ ಅಪ್ಪನೇ ಅಲ್ಲ. ಮನುಷ್ಯನ ಯಾಕೆ ಹುಟ್ಟಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಿರುಪೆ ಎತ್ತು ಸ್ಥಿತಿಗೆ ಬಂದ್ರು ನಿನ್ ಬುದ್ಧಿ ಮಾತ್ರ ಬದಲಾಗಿಲ್ವಲ್ಲ. ಇನ್ನಂತೂ ಅಯೋಗ್ಯನ ಹೊಟ್ಟೆಲಿ ಹುಟ್ಟಿ ನಾನು ಅಯೋಗ್ಯನಾಗಿ ತಿರುಗ್ತಾ ಜೈಲಿಗೆ ಹೋದೆ. ಅದೇ ರಾಮಾಯಣಂತವ್ರು ಧರ್ಮಾತ್ಮನ ಹೊಟ್ಟೆಲಿ ಹುಟ್ಟಿದ್ರೆ ನಾನು ಒಳ್ಳೆಯವನಾಗಿ ಒಬ್ಬ ಮನುಷ್ಯನಾಗಿ ಸಮಾಜದಲ್ಲಿ ಬಾಳ್ತಾ ಇದ್ದೆ. ನಮ್ಮ ಮಾವನ ಹೆಸರು ಉಳಿಸ್ತಾ ಇದ್ದೆ. ಅಯ್ಯೋ ನನ್ನ ಮಗನೇ, ನೀನ್ ಬದಲಾಯಿಸ್ಬಿಟ್ಟೆ ಕಟ್ಲಾ, ನೀನ್ ಬದಲಾಯಿಸ್ಬಿಟ್ಟೆ. ಅಯ್ಯೋ ದೇವ್ರೇ, ನನಗೆ ಮೋಸ ಮಾಡ್ಬಿಟ್ಟಲ್ಲಪ್ಪ. ಬದಲಾಗಿರೋದ್ರಿಂದಾನೆ ಅಮ್ಮನ ಮುಂದೆ ಭಾವನ ಮುಂದೆ ಕಷ್ಟಪಟ್ಟು ಕೆಲಸ ಮಾಡಿ ನಾನು ಒಳ್ಳೆಯವನು ಅಂತ ನಿರೂಪಿಸ್ಕೊಳಕ್ಕೆ ಇಲ್ಲಿ ಬಂದಿರೋದು. ನರ್ಮಾಂಸ ಕಿತ್ತಿನೋ ಹುಲಿ, ನಾನ್ ಕಾವಿ ಹಾಕೊಂಡ್ಬಿಟ್ಟಿದೀನಿ. ನರ್ಮಾಂಸ ಕಿತ್ತಿನಕ್ಕಿಲ್ಲ, ಬರೀ ಹುಲ್ಲೇ ತಿಂತೀನಿ ಅಂದ್ರೆ ಯಾವ ನನ್ನ ಮಗ ನಮ್ ತಂದ್ರು? ನಂಬದೇ ಇರೋಂಥ ದಿವಸ ಬಂದಾಗ ನಾನ್ ಟಿಕ್ ಟ್ವೆಂಟಿ ಕುಡಿದು ಸಾಯ್ತೀನಿ. ನೀಲ್ಕಂಠ, ಅದರ ಅಗತ್ಯ ಇಲ್ಲಪ್ಪ. ಜೀವನದಲ್ಲಿ ಪ್ರತಿಯೊಬ್ಬರು ತಪ್ಪು ಒಪ್ಪುಗಳನ್ನ ಮಾಡ್ತಾರೆ. ಆದ್ರೆ ಯಾವ್ದು ತಪ್ಪು ಯಾವ್ದು ಒಪ್ಪು ಅಂತ ತಿಳ್ಕೊಂಡ ಮೇಲೆ ಕೊನೆವರೆಗೂ ಒಳ್ಳೆಯವರಾಗೇ ಉಳಿತಾರೆ. ನೀಲ್ಕಂಠ, ನನ್ನ ತಂಗಿಗೆ ಒಳ್ಳೆ ಜೀವನ ಕೊಟ್ಟ ನಿಮ್ಮ ದೊಡ್ಡ ಗುಣದ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ ಅಪ್ಪಯ್ಯ. ನಾನು ಎಂತ ದುರ್ಮಾರ್ಗ ಅಂತ ಈ ಊರಲ್ಲಿ ಯಾವ ಮರ, ಯಾವ ಮನೆ, ಯಾವ ಗಿಡನ ಕೇಳಿದ್ರು ಹೇಳುತ್ತೆ. ನಾನ್ ಬದಲಾಗಿದ್ದೀನಿ ಅಂತಂದ್ರೆ ನಮ್ಮ ಮಾವ ಏನು, ನನ್ನ ತಾಯಿ, ನನ್ನ ತಂಗಿ ಕೂಡ ನಂಬೋದಿಲ್ಲ. ನೀವೇ ನೋಡ್ತಾ ಇದ್ರಲ್ಲ, ನಾನು ಬಂದು ಇಷ್ಟೊತ್ತಾದ್ರೂ ನಾನು ಯಾರು ಮಾತಾಡ್ತಾನೆ ಇಲ್ವಲ್ಲ ಅಪ್ಪಯ್ಯ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಣ್ಣ. ನಿಂಗೆ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಬಾಳ್ನ ಒಳಗೆ ಬೇಡಮ್ಮ, ಬೇಡ. ದೇವ್ರಂತ ನನ್ನ ಮಾವ ತುಳಿಯ ಹೊಸಲನ್ನ ನನ್ನಂತ ಪಾಪಿ ತುಳಿಬಾರ್ದು. ನೀಲ್ಕಂಠ, ಹಾಗೆಲ್ಲ ಮಾತಾಡಬಾರ್ದು. ಬಾ ಒಳಗೆ. ಮಾವ, ಬಾ. ಅಪ್ಪಯ್ಯ, ನಮಸ್ಕಾರ ಅಣ್ಣ. ಹೋಯ್ತು ಅಪ್ಪನ ಪೋಸ್ಟು ಹೋಯ್ತು. ಉಗ್ದ ಮಗ ಉಗ್ದ, ಸುಮ್ಮನ ಉಗ್ದ, ಕ್ಯಾಕರ್ಸಿ ಮಗ ತುಂಬಾ ಥೂ ಅಂತ ಉಗ್ದ. ನೀ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡು. ತಿಮ್ಮ, ಹೊಸಿ ನೀರು ಕೊಡ್ಲ ಕುಡಿಯಕ್ಕೆ? ಬಾಳ ಬಾಯಾರಿಕೆ ಆಗ್ಬಿಟ್ಟದೆ. ಅಣ್ಣು, ದಾಹ ಆಗ್ತೈತಾ? ನೀರ್ ಬೇಕಾ? ಹೊಸಿ ನೀರು ಕೊಡ್ಲ? ನಿಮ್ಮಂತ ಅವ್ರ ಬಾಯಿಗೆ ನೀರ್ ಹಾಕೋ ಬದಲು ಆ ಕೆಟ್ಟ ಮಾತನ್ನ ನನ್ನ ಬಾಯಿಲಾಡಿ ನನ್ನ ಬಾಯಿನ ನಾನೇ ಯಾಕೆ ಹೊಲಸು ಮಾಡ್ಕೊಳ್ಳಿ. ಮುಳ್ಳಂದಿ ನನ್ನ ಮಗನೇ. ಏನಂದಿ? ನನ್ನ ಮುಳ್ಳಂದಿ ನನ್ನ ಮಗ ಅಂತ್ಯ? ಅಪ್ಪ ಮುಳ್ಳಂದಿ, ತಾತ ಮುಳ್ಳಂದಿ, ಮುತ್ತಾತ ಮುಳ್ಳಂದಿ, ನಿಮ್ಮ ವಂಶನೇ ಮುಳ್ಳಂದಿ. ನಮಸ್ತೆ ಬಾಲಣ್ಣ. ತಿಮ್ಮಣ್ಣ, ಯಾವಾಗ ಬಂದೆ? ಸೀನಣ್ಣ, ಚೆನ್ನಾಗಿದೀಯಾ? ಬರಲ್ ಬರಲ್ ಬರಲ್. ಇಡಿಯ ಕೈ, ಇಡಿಯ ಕೈ. ಲೇ ದಾಡಿ, ಲೇ ದಾಡಿ, ಇಡಿಯ. ಇಲ್ಲ, ನನ್ನ ಅಣ್ಣ, ಅಣ್ಣ ನನ್ನ ಮಗನೇ, ಮನೆ ಹಾಳು ನನ್ನ ಮಗನೇ. ಮನೆ ಹಾಳು ಕೆಲಸ ಬಿಟ್ಟು ಈ ತರ ತಟ್ಟೆನ ಕೈಲಿಟ್ಕೊಂಡು ತಿರುಪೆ ಎತ್ತಿ ಬದುಕು ಸಾಕ್ಸೋದು ಎಷ್ಟೋ ಒಳ್ಳೇದು. ಹೇಳು ಹೇಳು ಅಂಬಾ, ಹೇಳಲೇ ಅಬ್ಬಾ. ನೀನು ನೀನು ಹೇಳಲ್ಲ, ಹೇಳಲೇ ಅಂಬಾ. ಇಬ್ರು ಒಟ್ಟಿಗೆ ಅಂಬಾ. ಒನ್ಸ್ ಮೋರ್ ಅಂಬಾ. ಇನ್ ಮೇಲೆ ಇದನ್ನೇ ಕಂಟಿನ್ಯೂ ಮಾಡಿ. ಹೇಳು 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 ಅಂಬಾ.